ಬೈಕರ್ಸ್ಗೆಲ್ಲ ರೋಡು ಇದು. ಇದರಲ್ಲಿ ಹೋದರೆ ಎಲ್ಲ ಅಲ್ಲಾಡುತ್ತೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಮಂಗಳೂರಿಗೆ ಹೋಗುವಾಗ ಮೂಡಿಗೆರೆ ರೋಡಿಂದ ಹೋದೆ. ಇವಾಗ ನಾನು ಹಾಸನ ರೋಡಿಂದ ಹೋಗ್ತಾ ಇದ್ದೀನಿ. ನೋಡಿ, ನೋಡ್ತಾ ಇರ್ಬೋದು ನೀವು, ಬೆಟ್ಟ ಗುಡ್ಡಗಳು, ಮೋಡ. ಚೆನ್ನಾಗಿದೆಯಲ್ಲ, ಬಟ್ ಇದು ರೋಡು ಅಷ್ಟು ಚೆನ್ನಾಗಿಲ್ಲ. ಸುಮ್ಮನೆ ಬಂದೆ ಈ ರೋಡಲ್ಲಿ. ಇವಾಗ ಇದು ಚೆನ್ನಾಗಿದೆ, ಅದಕ್ಕಾಗಿ ಇಲ್ಲಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. BC ರೋಡಿಂದ ಉಪ್ಪಿನಂಗಡಿ ತನಕ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ. ಇವಾಗ ಓಕೆ, ಬಟ್ ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗಬೇಕು, ಕೆಲಸ ಆಗ್ತಾಯಿದೆ. ಯಾವಾಗುತ್ತೋ ಗೊತ್ತಿಲ್ಲ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಆ ಕಡೆ ಹೋಗ್ಬೋದಿತ್ತು, ಬಟ್ ಇದರಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ. ಅದಕ್ಕಾಗಿ ಈ ರೂಟಿಂದ ಬರ್ತಾ ಇದ್ದೀನಿ. ಇದರಲ್ಲಿ ನೋಡುವಾಗ ಅದಕ್ಕಿಂತ ಲೇಟ್ ಆಗ್ಬೋದು ಅನಿಸುತ್ತೆ, ಯಾಕಂದರೆ ರೋಡ್ ಹಂಗೆ ಇದೆ. ಏನು ರೋಡಪ್ಪ ಇದು, ಅಲ್ಲಲ್ಲಿ ಇದಾಗಿದೆ. ಈ ಬೈಕಲ್ಲಿ ಕಷ್ಟ ಓಡಿಸೋಕ್ಕೆ, ಯಾಕಂದರೆ ಈ ಥರ ಸ್ಟ್ರೈಟ್ ಇದ್ದರೆ ಓಕೆ, ಬಟ್ ಈ ಕಡೆ ರೋಡೆಲ್ಲ ಕಿತ್ತೋಗಿದ್ರೆ ಓಡ್ಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ನೋಡಿ, ಚೆನ್ನಾಗಿದೆ ಅಲ್ವಾ ಬೆಟ್ಟಗಳು. ಇದು ಚೆನ್ನಾಗಿದೆ ಅಲ್ವಾ? ಫುಲ್ಲು ಬೆಟ್ಟ. ವಾವ್, ಇದು ಚೆನ್ನಾಗಿದೆ. ಈ ಥರ ಇದ್ರೆ ಕಷ್ಟ ಗುರು. ಸುಮ್ಮನೆ ರಾಂಗ್ ವೇಲಿ ಹೋಗಲ್ಲ. ನೋಡ್ತೀನಿ, ನಾನು ಆ ಕಡೆಯಿಂದ ನೋಡ್ತೀನಿ, ವೆಹಿಕಲ್ ಏನಾದ್ರು ಬಂದರೆ ಕಷ್ಟ ಆಗುತ್ತೆ. ಈ ಥರ ಎಲ್ಲ ಬಂದರೆ ಕಷ್ಟ ಆಗುತ್ತೆ. ಇದು ಓಕೆ, ಚೆನ್ನಾಗಿದೆ ಒಡಿಯೋಣ. ಇಲ್ಲಿ ಸಕಲೇಶ್ಪುರ ತನಕ ಸ್ವಲ್ಪ ತಲೆನೋವು ರೋಡು.
ರೋಡ್ ಮಾತ್ರ ಒಂಥರ ಭಯ ಆಗುತ್ತೆ. ಕೆಲಸ ಬೇರೆ ಆಗ್ತಿದೆ ಅಂತ ಬೋರ್ಡ್ ಹಾಕಿದ್ದಾರೆ, ಗೋಸ್ಲು. ಅಲ್ಲಿ ನೋಡಿ ಬೆಟ್ಟ. ಚಳಿ ಬೇರೆ ಆಗ್ತಿದೆ. ನಿದ್ದೆ ಬೇರೆ ಸರಿಯಾಗಿಲ್ಲ, ಏನೋ ನಿದ್ದೆ ಬರ್ತಿದೆ. ಜಲಪಾತ ಎಲ್ಲ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿದೆ. ನಾನು ಅದೇ ರೂಟಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಅಲ್ಲಿ ಉಪ್ಪಿನಂಗಡಿ ತನಕ ಸ್ವಲ್ಪ ಬೇಡ, ವೆಹಿಕಲಲ್ಲಿ ಬಂದರೆ ಕಷ್ಟ. ಯಪ್ಪ, ಟಾರ್ಕ್ ಇದೆಯಲ್ವಾ, ಅದಕ್ಕಾಗಿ ತಗೊಳ್ತೀನಿ. ನೋಡ್ತೀನಿ, ನಾನು ಆ ಕಡೆ ಅಬ್ಸರ್ವ್ ಮಾಡ್ತೀನಿ, ಸುಮ್ಮನೆ ಇದು ಮಾಡಲ್ಲ. ರಿಸ್ಕ್ ಅಲ್ವಾ, ಆ ಕಡೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಈ ಥರ ತಗೊಂಡ್ರೆ ಕಷ್ಟ ಆಗುತ್ತೆ. ಬೈಕಲ್ಲಂತೂ ತುಂಬ ಆಗಲ್ಲ, ಇವಾಗ ಕೂಡ ತಗೊಳಕ್ಕಾಗಲ್ಲ. ಲಾರಿಗಳ ಟ್ರಕ್ ನಡುವೆ ನಾನು ಹಾಕ್ತೀನಿ. ಹೋಗೋದಾದ್ರೆ ಹೋಗು, ಪಾದಯಾತ್ರೆ ಅನಿಸುತ್ತೆ ಇವರು. ಚಳಿ ಆಗ್ತಿದೆ. ಇಷ್ಟು ಬೇಗ ಸೂರ್ಯ ಬಂದ. ಯಪ್ಪ ಯಪ್ಪ ಯಪ್ಪ, ಇದು ಬೈಕರ್ಸ್ಗೆಲ್ಲ ರೋಡು. ಇದು ಇದರಲ್ಲಿ ಹೋದರೆ ಎಲ್ಲ ಅಲ್ಲಾಡುತ್ತೆ, ಆ ಥರ ಇದೆ ರೋಡು. ಇವಾಗ ಸ್ವಲ್ಪ ಸ್ವಲ್ಪ
ಚೆನ್ನಾಗಿದೆ. ಅಲ್ಲಿ ಯಪ್ಪ ನಾನು ಯಾವಾಗ ವೀಡಿಯೋ ಆನ್ ಮಾಡ್ತೀನಿ ಆವಾಗ ಚೆನ್ನಾಗಿರುತ್ತೆ ರೋಡು. ಆಫ್ ಮಾಡುವಾಗ ಯಪ್ಪ ಕಾರ್ ಹೊಡ್ತದೆ. ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಈ ರೋಡಲ್ಲಿ. ಯಪ್ಪ 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 ಇದೇನು ರೋಡಾ ಏನು ಅಂತ ಗೊತ್ತಾಗಿಲ್ಲ. ಲಡಾಖ್ ಹೋಗ್ಬೇಕು ಅಂತಿಲ್ಲ, ಇದರಲ್ಲಿ ಹೋಗ್ಬೋದು. ಹಾಂ, ಲಡಾಖ್ ಬೇರೆ ಚೆನ್ನಾಗಿ ಮಾಡಿದ್ದಾರೆ. ನಾನು ಕೆಲವೊಂದು ವ್ಲಾಗರೆಲ್ಲ ನೋಡಿದ್ದೀನಿ. ಲಡಾಖ್ ರೋಡೇ ಸ್ವಲ್ಪ ಚೆನ್ನಾಗಿದೆ ಇದಕ್ಕಿಂತ. ಇದು ನೋಡುವಾಗ ಯಪ್ಪ ನಾನು ಲಾಸ್ಟ್ ಇಯರ್ ಕೂಡ ಬರುವಾಗ ಹಿಂಗೆ ಇತ್ತು. ಲಾಸ್ಟ್ ಇಯರ್ ಅದಕ್ಕಿಂತ 2 years ಬ್ಯಾಕು ಬರುವಾಗ ಹಿಂಗೆ ಇತ್ತು ರೋಡು. 2 years ಆಗಿಲ್ಲ, 1.5 year ಆಗಿರ್ಬೋದು. ಹಿಂಗೆ ಇತ್ತು ರೋಡು. ಏನು ರೋಡ್ ಗುರು ಇದು. ನನ್ನ ಬೈಕಿದ್ದು ಸೋಕಪ್ ಸರ್ ಕತೆ ಮುಗೀತು ಅನಿಸುತ್ತೆ. ಯಾಕಂದರೆ ಆಯಿಲ್ ಲೀಕೇಜ್ ಆಗ್ತಾ ಇದೆ ನೋಡಿ. ಈ ಕಡೆ ಚೆನ್ನಾಗಿದೆ, ಈ ಕಡೆ ಅವಾಗ ಆಗ್ತಿರ್ಲಿಲ್ಲ, ಇವಾಗ ಈ ರೋಡ್ಗೆಲ್ಲ ಟ್ರಕ್ಕೆ ಫಿಟ್ಟು. ನಾವು ಸುಮ್ಮನೆ ಹೋಗ್ಬೇಕಾಗುತ್ತೆ. ಬೇರೆ ರೂಟ್ ಇಲ್ವಾ? ಈ ಟ್ರಕ್ಗಳ ಮಧ್ಯೆ ನಾನು ಸಿಕ್ಕಾಕೊಂಡೆ. ಯಪ್ಪ 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 ಯಪ್ಪ. ಇದು ಏನು ಬ್ರೋ, ನ್ಯಾಷನಲ್ ಹೈವೇನ ಇದು? ಅದಕ್ಕಿಂತ ನಮ್ಮನೆ ರೋಡೇ ಚೆನ್ನಾಗಿದೆ. ಜರಿದು ಹೋಗಿದೆ. ಹೆಂಗೆ ಹೋಗೋದಿದ್ದೀವಿ ಈ ರೋಡಲ್ಲಿ? ಯಪ್ಪ ಯಪ್ಪ, ನಾನು ಬೆನ್ನಾಯ್ತು. ಏನು ರೋಡು?
ಲಾಸ್ಟು ನಾನು ಬೆಂಗಳೂರಿಂದ ಮಂಗಳೂರು ಬರುವಾಗ ನೋಡಿದ್ದೀರಿ. ಸುಮ್ಮನೆ ಇನ್ನೊಂದು ಸಲ ವೀಡಿಯೋ ಮಾಡಬೇಕು ಅಂತ, ಯಾಕಂದರೆ ಬೋರ್ ಆಗುತ್ತೆ. ಅದೇ ರೋಡು ಅದೇ ನೋಡಿದರೆ ಬೋರ್ ಆಗುತ್ತಲ್ವ. ಅದಕ್ಕಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮಂಗಳೂರು ಟು ಬೆಂಗಳೂರು ರೈಡನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.